2.5 ಇಂಚಿನ ಚೌಕ ಪೀಸ್ ಕಟ್ ಮಾಡಿ ಇದನ್ನು 8 ಪೀಸ್ ಕಟ್ ಮಾಡಬೇಕು. ನಂತರ ಇದನ್ನು ತೆಗೆದು ಈ ರೀತಿ ಫೋಲ್ಡ್ ಮಾಡಿ 4 ಫೋಲ್ಡ್ ಮಾಡಿ ಚಡಿ ಮಾಡಿ, ನಂತರ ಇದನ್ನು ಓಪನ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ 2 ಸೈಡ್ ಫೋಲ್ಡ್ ಮಾಡಿ ಹೀಗೆ ಮಡಿಸಿ ನಂತರ ಇದಕ್ಕೆ ಈಚೆ ಸೈಡಲ್ಲಿ ಸ್ವಲ್ಪ ತಿರುಗಿಸಬೇಕು ಪೆಟಲ್ಸನ್ನು. ಇದನ್ನು ಸಹ ಅಷ್ಟೇ ಈ ರೀತಿ ತಿರುಗಿಸಿ ಇಂಥದ್ದು ನಾವು 8 ಪೆಟಲ್ಸನ್ನು ರೆಡಿ ಮಾಡಿಕೊಂಡೆವು. ಇಂಥದ್ದು 8 ಪೆಟಲ್ಸ್ ಉಂಟು. ನಂತರ ಒಂದು ಸರಿಗೆಗೆ ಈ ರೀತಿ ಮೊಗ್ಗು ಮಾಡಿಕೊಳ್ಬೇಕು. ಮೊಗ್ಗು ಮಾಡಿಕೊಂಡ್ರೆ ನಡುವಲ್ಲಿ ಹತ್ತಿ ಇಟ್ಟು ಇದೇ ರೀತಿ ಪೆಟಲ್ಸ್ ಮಾಡಿ ಅದಕ್ಕೆ ನಡುವಲ್ಲಿ ಹತ್ತಿ ಇಟ್ಟು ಸುತ್ತುದು. ನಂತರ ಇದನ್ನು ಈ ರೀತಿ ಫೋಲ್ಡ್ ಪೆಟಲ್ಸ್ ಮಾಡಿರ್ತೇವಲ್ಲ, ಸಣ್ಣ ಪೆಟಲ್ಸಿಂದ ದೊಡ್ಡ ಪೆಟಲ್ಸ್ನವರೆಗೆ ಈ ರೀತಿ ಜೋಡಿಸ್ಕೊಂಡು ಬರಬೇಕು. ಈ ರೀತಿ ಒಂದು 3 ಸುತ್ತು ತಂದು ನಂತರ ಅದಕ್ಕೆ ನೂಲಿನಿಂದ ಗಂಟು ಹಾಕಿಕೊಂಡು ಬನ್ನಿ. ಒಂದು ಪೆಟಲ್ಸ್ ಆಚೆ ಆದರೆ ಇನ್ನೊಂದು ಪೆಟಲ್ಸ್ ಈಚೆ ಸೈಡ್. ಈ ರೀತಿ ಗಮ್ಮ ಹಾಕ್ಕೊಂಡು ಜಾಯಿಂಟ್ ಮಾಡಿಕೊಂಡು ಬನ್ನಿ. ಇದಕ್ಕೆ ನಾವು ಆರ್ಗನ್ ಬಟ್ಟೆಯನ್ನು ತಗೊಂಡಿದ್ದೇವೆ ಗುಲಾಬಿ ಮಾಡಲಿಕ್ಕೆ. ಇದು ಒಂಥರ ಸ್ಟಿಫ್ ಉಂಟು, ಮಾಡಲಿಕ್ಕೂ ಒಳ್ಳೆ ಕಾಣ್ತದೆ, ಮತ್ತು ಎಲ್ಲ ಮಾಡಿ ಆದಮೇಲೆ ನಮಗೆ ನಿಜ ಗುಲಾಬಿಯಾಗಿಯೇ ಕಾಣ್ತದೆ, ಒರ್ಜಿನಲ್ ಗುಲಾಬಿಯಾಗಿಯೇ ಕಾಣ್ತದೆ. ನಮಗೆ ತಲೆಗೆ ಸಹ ಇಟ್ಟುಕೊಂಡು ಹೋಗ್ಬೋದು, ಫಂಕ್ಷನಿಗೆಲ್ಲ ಹೋಗುವಾಗ. ಈಗಿನೇ ತುಂಬ ರೇಟ್ ಹೇಳ್ತಾರೆ, ಆದರೆ ಈ ರೀತಿ ಮಾಡಿಕೊಂಡು ನಾವು ತಲೆಗೆ ಇಟ್ಟುಕೊಂಡು ಹೋದರೆ ಹತ್ತಿರದಲ್ಲಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ ವಿನಃ ದೂರದಲ್ಲಿ ನಮಗೆ ನಿಜ ಗುಲಾಬಿಯಾಗಿಯೇ ಕಾಣ್ತದೆ. ನೋಡಿ, ಈ ರೀತಿ ಒಂದೊಂದು ಪೆಟಲ್ಸನ್ನು ಜಾಯಿಂಟ್ ಮಾಡಿಕೊಂಡು ಬರ್ತಾ ಇದ್ದರೆ ಇದರಲ್ಲಿ ಈಗ ನಾನು 8 ಪೆಟಲ್ಸ್ ಕಟ್ ಮಾಡಿದ್ದೇನೆ. ಒಟ್ಟಿಗೆ 8 ಎಸಳಿನ ಗುಲಾಬಿ ಆಯಿತು. ಈಗ ಇದು ಇಷ್ಟ ಆದಮೇಲೆ ಇದಕ್ಕೆ ಸುತ್ತಬೇಕು. ಉಳಿದ ನೂಲನ್ನು ಈ ರೀತಿ ಸುತ್ತಿ ಒಂದು ದೊಡ್ಡ ಗಂಟು ಹಾಕಿ ಬಿಡಬೇಕು. ಗುಲಾಬಿ ಈ ರೀತಿ ಗುಲಾಬಿ ಮಾಡಿ ಇಟ್ಟುಕೊಂಡಾದಮೇಲೆ ಅದಕ್ಕೆ ಒಂದು ಸಣ್ಣ ಚೌಕದ ಪೀಸ್ ಕಟ್ ಮಾಡಬೇಕು, ಪಚ್ಚೆದು, ಮತ್ತು ಒಂದು ಸಣ್ಣ ಸಪುರದ್ದು ರಿಬ್ಬನ್ನಾಗಿ ಕಟ್ ಮಾಡಬೇಕು. ಈ ಚೌಕ ಪೀಸನ್ನು ಈ ರೀತಿ ಇದ್ದದನ್ನು ಈ ರೀತಿ ಫೋಲ್ಡ್ ಮಾಡಿ ಇದಕ್ಕೆ ಒಂದು ಎಲೆ ಆಕಾರದಾಗಿ ಮೊಗ್ಗಿನಾಗಿ ಶೇಪ್ ಕೊಡಬೇಕು. ಇದು ಈ ರೀತಿ ಬರ್ತದೆ ಬಿಡಿಸುವಾಗ. ನಂತರ ನಡುವಲ್ಲಿ ಒಂದು ಸಣ್ಣ ತೂತು ಮಾಡಿ ಈ ಗುಲಾಬಿಯನ್ನು ಇದರೊಳಗೆ ಅಂಟಿಸಬೇಕು. ಈ ರೀತಿ ಚೌಕ ಪೆಟಲ್ಸ್ ಕಟ್ ಮಾಡಿ ಇದಕ್ಕೆ ಸುತ್ತ ಗಮ್ ಅಂಟಿಸಿ ಇದನ್ನು ಇದರ ಮುಖಾಂತರ ಈ ರೀತಿ ಜಾಯಿಂಟ್ ಮಾಡಬೇಕು. ಪ್ರತಿಯೊಂದು ಪೆಟಲ್ಸಿಗೂ ಸಹ ಚೂರು ಗಮ್ ಹಾಕಿ ಅದಿಲ್ಲಿ ಹೀಗೆ ಅಂಟುವಾಗಿ ಮಾಡಬೇಕು.
ಈ ರೀತಿ ಅಂಟಿಸುವಾಗ ಈ ರೀತಿ ಬಂತು. ನಂತರ ಇದಕ್ಕೆ ತೊಟ್ಟಿನ ಹತ್ರ ಸ್ವಲ್ಪ ಗಮ್ ಅಂಟಿಸಿ, ಸುತ್ತ ಗಮ್ ಅಂಟಿಸಬೇಕು. ಮತ್ತು ಸ್ಟಿಕ್ಕಿಗೆ ಸಹ ಅಂಟಿಸಿ, ಈ ಬಟ್ಟೆ ಹಸಿರಿದು ಬಟ್ಟೆದು ಕಾಟನ್ ಬಟ್ಟೆ ಇದ್ದರೆ ಒಳ್ಳೆ ಆಗ್ತದೆ. ಈ ರೀತಿ ಟೈಟ್ ಸುತ್ತಿ ನಂತರ ಹೂವನ್ನು ಸ್ವಲ್ಪ ಅರಳಿಸಿ. ಹೂ ರೆಡಿ ಆಯಿತು. ಗುಲಾಬಿ ಹೂ ರೆಡಿ ಆಯಿತು. ಮುಟ್ಕೊಂಡು ಹೋಗ್ಬೋದು.